ಇಂದು ಪರಲೋಕರಾಜ್ಯದ ಮಹಿಮೆ ಎಂಬ ಪ್ರಸಂಗದ ಶೀರ್ಷಿಕೆಯಡಿಯಲ್ಲಿ ಒಟ್ಟಿಗೆ ದೇವರ ವಾಕ್ಯವನ್ನು ಪರೀಕ್ಷಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಕೆಲವು ಸದಸ್ಯರು ಕಡಿಮೆ ನಂಬಿಕೆಯಿಂದ ಪ್ರಾರಂಭಿಸಿದರು, ಒಂದು ನಿರ್ದಿಷ್ಟ ಅರಿವನ್ನು ಪಡೆದು ದೇವರ ಬೋಧನೆಗಳು ಮತ್ತು ಸತ್ಯವೇದದ ಬೋಧನೆಗಳನ್ನು ಮಹಾ ದೃಢವಿಶ್ವಾಸದಿಂದ ಅಭ್ಯಾಸಿಸುತ್ತಾರೆ. ಇದರ ಮಧ್ಯೆ ಈ ಬೋಧನೆಗಳನ್ನು ಅರ್ಥಮಾಡಿಕೊಂಡರೂ ಅವುಗಳನ್ನು ಅಭ್ಯಾಸಕ್ಕೆ ಹಾಕಲು ಕಷ್ಟಪಡುವ ಸದಸ್ಯರು ಇದ್ದಾರೆ. ಸ್ವಲ್ಪ ಸಮಯದವರೆಗೆ ನಂಬಿಗಸ್ತರಾಗಿ ನಡೆದ ನಂತರ ಎಡವಲು ಪ್ರಾರಂಭಿಸುವ ಅನೇಕರನ್ನು ನಾನು ನೋಡಿದ್ದೇನೆ. ಅವರು ಸಭೆಗೆ ಬರುವುದನ್ನು ನಿರ್ಲಕ್ಷಿಸಿ ಲೋಕದ ಮಾರ್ಗಗಳಲ್ಲಿ ಮಗ್ನರಾಗುತ್ತಾರೆ. ಕೆಲವು ಸದಸ್ಯರಿಗೆ ನಂಬಿಕೆಯು ಪ್ರತಿದಿನವೂ ಪ್ರಕಾಶಮಾನವಾಗಿ ಉರಿಯುತ್ತಿರುವುದಕ್ಕೆ ಮತ್ತು ಇತರರಿಗೆ ಹಾಗೆ ಆಗದಿರುವುದಕ್ಕೆ ಕಾರಣವೇನು? ಒಂದು ದಿನ ನಾನು ಈ ಪ್ರಶ್ನೆಯ ಬಗ್ಗೆ ಯೋಚಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಂಡೆನು. ಆಗ ನನಗೆ ಈ ಯೋಚನೆ ಹೊಳೆಯಿತು, ಅವರು ದೇವರ ರಾಜ್ಯವನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳದ ಕಾರಣ ಹೀಗೆ ಆಗುತ್ತದೆ. ನಾವು ದೇವರ ರಾಜ್ಯವನ್ನು ತಿಳಿಯದಿದ್ದರೆ ಆ ರಾಜ್ಯದ ಬಗ್ಗೆ ನಮಗೆ ನಿರೀಕ್ಷೆ ಇರಲು ಸಾಧ್ಯವಿಲ್ಲ ಅಥವಾ ಅದರ ಬಗ್ಗೆ ಕನಸು ಕಾಣಲು ಸಹ ಸಾಧ್ಯವಿಲ್ಲ. ನಮ್ಮ ಪಂಚೇಂದ್ರಿಯಗಳು ಗ್ರಹಿಸಬಹುದಾದ ಈ ಲೋಕದ ವಿಷಯಗಳೇ ಸರ್ವಸ್ವವೆಂದು ನಾವು ನಿರಂತರವಾಗಿ ತಪ್ಪಾಗಿ ಭಾವಿಸುತ್ತೇವೆ. ನಾವು ಆಗಾಗ್ಗೆ ನಮಗರಿವಿಲ್ಲದಂತೆ ಈ ಲೋಕದ ಜನರು ಅನುಸರಿಸುವ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡು ಬಹುಶಃ ನಾನು ಹೀಗೆಯೇ ಬದುಕಬೇಕು ಎಂದು ಯೋಚಿಸುತ್ತಾ ಜೀವಿಸುವ ಸಂದರ್ಭಗಳು ನಿಜವಾಗಿಯೂ ಅನೇಕವಿದೆ, ಅಲ್ಲವೇ? ನಾವು ಆ ಮಾದರಿಯಿಂದ ಸ್ವಲ್ಪ ಹಿಂದೆ ಬಿದ್ದರೆ ಅಥವಾ ದಾರಿ ತಪ್ಪಿದರೆ ನಾನು ನನ್ನ ಜೀವನವನ್ನು ತಪ್ಪಾಗಿ ನಡೆಸುತ್ತಿದ್ದೇನೆಯೇ? ನನ್ನ ಭವಿಷ್ಯಕ್ಕಾಗಿ ತಯಾರಿ ನಡೆಸಲು ಎಲ್ಲರಂತೆ ನಾನು ಇದನ್ನು ಮತ್ತು ಅದನ್ನು ಮಾಡಬೇಕಲ್ಲವೇ ಎಂದು ನಾವು ಯೋಚಿಸಲು ಪ್ರಾರಂಭಿಸುತ್ತೇವೆ. ಈ ರೀತಿಯಾಗಿ ನಾವು ಅನೇಕ ಲೌಕಿಕ ಆಲೋಚನೆಗಳಿಂದ ತುಂಬಿಕೊಳ್ಳುವುದು ಅನಿವಾರ್ಯ. ಆ ಲೌಕಿಕ ಮಾನದಂಡಗಳಿಗೆ ತಕ್ಕಂತೆ ಬದುಕದಿರುವುದು ತಪ್ಪಾದ ಜೀವನವೆಂದು ಮತ್ತು ಶ್ರದ್ಧಾಭಕ್ತಿಯುಳ್ಳ ನಂಬಿಕೆಯ ಜೀವನವು ಒಂದು ತಪ್ಪೆಂದು ಅನೇಕ ಸದಸ್ಯರು ತಪ್ಪಾಗಿ ಅರ್ಥಮಾಡಿಕೊಳ್ಳುವುದನ್ನು ನಾನು ನೋಡಿದ್ದೇನೆ. ಸದಸ್ಯರೇ, ಯಾಜಕರು ಪರಲೋಕರಾಜ್ಯದ ಕೆಲಸಕ್ಕಾಗಿ ಏನನ್ನಾದರೂ ಹೇಳಿದಾಗ ಅವರು ಏನು ಬೇಕಾದರೂ ನೀಡಲು ಸಿದ್ಧರಿದ್ದಾರೆಂದು ತೋರುತ್ತದೆ ಎಂದು ನೀವು ಭಾವಿಸಬಹುದು. ನೀವು ಅದನ್ನು ಕೇವಲ ಜ್ಞಾನದ ಮಟ್ಟದಲ್ಲಿ ಸ್ವೀಕರಿಸಿದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಮರಳಿನ ಮೇಲೆ ಕಟ್ಟಿದ ಮನೆಯಂತೆ ನೀವು ಕಷ್ಟಗಳನ್ನು ಅಥವಾ ಸೈತಾನನ ವಿರೋಧವನ್ನು ಎದುರಿಸಿದಾಗಲೆಲ್ಲ ನೀವು ಬೇಗನೆ ಎಡವಿ ಕುಸಿದು ಬೀಳುತ್ತೀರಿ. ನಾವು ಯಾರೆಂದು ನಮಗೆ ತಿಳಿದಿರಬೇಕು. ದೇವರು ಸಿದ್ಧಪಡಿಸಿರುವ ಲೋಕವನ್ನು ನಾವು ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಾಗದಿದ್ದರೂ ಕನಿಷ್ಠ ಪಕ್ಷ ಅದನ್ನು ಗ್ರಹಿಸಲು ನಮಗೆ ಸಾಧ್ಯವಾಗಬೇಕು. ದೇವರು ಸೃಷ್ಟಿಸಿದ ವಿಶ್ವದ ಬಗ್ಗೆ ನಾನು ನಿಮಗೆ ಈ ಹಿಂದೆ ಹೇಳಿದ್ದೇನೆ ಎಂದು ನನಗೆ ಖಾತ್ರಿಯಿದೆ. ನಾನು ನಿಮಗೆ ಎಷ್ಟೇ ಹೇಳಿದರೂ ನೀವು ಅದನ್ನು ಊಹಿಸಲು ಸಾಧ್ಯವಿಲ್ಲ, ಅಲ್ಲವೇ? ನೀವು ಅದನ್ನು ನೋಡಿಲ್ಲದ ಕಾರಣ ನಿಮಗೆ ಅದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭೂಮಿಯ ಒಂದು ಧ್ರುವದಿಂದ ಇನ್ನೊಂದು ಧ್ರುವದವರೆಗಿನ ಕೇವಲ 20,000 ಕಿಲೋಮೀಟರ್ ದೂರವನ್ನು ಸಹ ನಾವು ಸರಿಯಾಗಿ ಅನ್ವೇಷಿಸಿಲ್ಲ. ಆದ್ದರಿಂದ ಈ ವಾಸ್ತವಗಳನ್ನು ತಿಳಿಯದೆ ಜನರು ಅಸ್ಪಷ್ಟವಾಗಿ ಭೂಮಿಯು ವಿಶಾಲವಾಗಿರಬೇಕು ಎಂದು ಊಹಿಸುತ್ತಾರೆ. ಎಷ್ಟಾದರೂ ವಾಸ್ತವದಲ್ಲಿ ಸದಸ್ಯರೇ, ನೀವು ಅದರ ಎಲ್ಲಾ ವೈಭವವನ್ನು ಹೊಂದಿದ್ದರೂ ಮತ್ತು ಆನಂದಿಸಿದರೂ ಸಹ ಅದು ನಿಜವಾಗಿಯೂ ಏನೂ ಅಲ್ಲ. ಅದು ಏನೂ ಅಲ್ಲ. ಅದೇಕೆಂದರೆ ಈ ಭೂಮಿಯ ಮೇಲಿನ ಜೀವನದ ಎಲ್ಲಾ ದೈನಂದಿನ ಚಟುವಟಿಕೆಗಳನ್ನು ವಿಶ್ವದ ದೃಷ್ಟಿಕೋನದಿಂದ ನೋಡಿದಾಗ ಅವು ನಿಜವಾಗಿಯೂ ಎಷ್ಟು ಅತ್ಯಲ್ಪವೆಂದು ನೀವು ನೋಡಬಹುದು. ಈ ಕಾರಣದಿಂದಲೇ ಇದನ್ನು ಸರಿಯಾಗಿ ಅರ್ಥಮಾಡಿಕೊಂಡವರು ಈ ಲೋಕದ ಜೀವನದ ಬಗ್ಗೆ ಒಂದು ರೀತಿಯ ಶೂನ್ಯತೆಯನ್ನು ಅನುಭವಿಸುತ್ತಾರೆ. ಆದ್ದರಿಂದ ಪ್ರಸಂಗಿ ಅಧ್ಯಾಯ 1:2 ಹೀಗೆಂದು ಬರೆಯಲಾಗಿದೆ. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮನುಷ್ಯನು ಮಾಡಬಹುದಾದ ಎಲ್ಲವನ್ನೂ ಸೊಲೊಮೋನನು ಮಾಡಿದರೂ ಅವನ ಹೃದಯವನ್ನು ನಿಜವಾಗಿಯೂ ತೃಪ್ತಿಪಡಿಸುವ ಅಥವಾ ಅದನ್ನು ಸಂಪೂರ್ಣವಾಗಿ ಸಂತೋಷದಿಂದ ತುಂಬಿಸುವ ಯಾವುದನ್ನು ಅವನು ಎಂದಿಗೂ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಇಂದು ಪರಲೋಕರಾಜ್ಯದ ಮಹಿಮೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಪರಲೋಕದ ಬಗ್ಗೆ ಚಿಂತಿಸೋಣ. ಒಬ್ಬ ವ್ಯಕ್ತಿಗೆ ಪರಲೋಕದ ಬಗ್ಗೆ ನಂಬಿಕೆ ಅಥವಾ ತಿಳುವಳಿಕೆ ಇಲ್ಲದಿದ್ದರೆ, ಅವರ ಸುತ್ತಲಿನ ಯಾರಾದರೂ ಅವರನ್ನು ಲೌಕಿಕ ವಿಷಯಗಳಿಂದ ಶೋಧನೆಗೊಳಿಸಿದಾಗ, ಆಕರ್ಷಿಸಿದಾಗ ಅಥವಾ ಮೋಸಗೊಳಿಸಿದಾಗ ಅವರು ಪರಲೋಕದ ವಿಷಯಗಳನ್ನು ತ್ಯಜಿಸಿಬಿಡುತ್ತಾರೆ. ಸದಸ್ಯರೇ, ನಾವು ವಾಸಿಸುವ ಈ ಲೋಕವು ಸೂಜಿಯ ತುದಿಗಿಂತಲೂ ಚಿಕ್ಕದಾದ ಒಂದು ಸೂಕ್ಷ್ಮ ಕ್ಷೇತ್ರವಾಗಿದೆ. ಅದು ಎಷ್ಟು ಚಿಕ್ಕದಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ನಾವು ಪ್ರವೇಶಿಸಬೇಕಾದ ದೇವರು ನಮಗಾಗಿ ಆಳ್ವಿಕೆ ನಡೆಸಲು ಸಿದ್ಧಪಡಿಸಿರುವ ಲೋಕವು ಈ ಭೂಮಿಯಂತಹ ಲೋಕವಲ್ಲ. ಅಪೊಸ್ತಲ ಪೌಲನು 3ನೇ ಪರಲೋಕದ ಮಹಿಮೆಯನ್ನು ನೋಡಿದಾಗ ಭೂಲೋಕದ ವಿಷಯಗಳು ಏನಾದವು? ಅವನು ಅವೆಲ್ಲವನ್ನೂ ಕಸವೆಂದು ಪರಿಗಣಿಸಿ, ನಾನು ಇಷ್ಟು ದಿನ ಇಂತಹ ವಿಷಯಗಳಿಗೆ ಅಂಟಿಕೊಂಡಿದ್ದೇನಲ್ಲ,
ನನ್ನ ಎಲ್ಲಾ ಶಕ್ತಿ, ಸಮಯ ಮತ್ತು ಉತ್ಸಾಹವನ್ನು ಇಂತಹ ವಿಷಯಗಳಿಗೆ ಧಾರೆ ಎರೆದಿದ್ದೇನಲ್ಲ ಎಂದು ಯೋಚಿಸಿದನು. ಅವು ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗಿದ್ದವು. ಈ ಸತ್ಯಕ್ಕೆ ಇತರರನ್ನು ಎಚ್ಚರಿಸಲು ಅಪೊಸ್ತಲ ಪೌಲನು ಅಪಾರವಾದ ಉತ್ಸಾಹದಿಂದ ಬೋಧಿಸಿದನು. ಜನರು ಈ ಸತ್ಯವನ್ನು ಅರಿಯದೆ ಜೀವಿಸುತ್ತಿರುವುದು ಅವನಿಗೆ ಬಹಳ ದುಃಖವನ್ನುಂಟು ಮಾಡಿದ್ದರಿಂದ ಅವನು ಹಾಗೆ ಮಾಡಿದನು. ಆದ್ದರಿಂದ ಇಂದು ನಾವು ಈ ವಿಷಯದ ಕುರಿತು ಯೋಚಿಸೋಣ. ಭೂಮಿಯ ವ್ಯಾಸದ ಬಗ್ಗೆ ನಾನು ನಿಮಗೆ ಮೊದಲು ಹೇಳಿದ್ದು ನೆನಪಿದೆಯೇ? ಇದರ ವ್ಯಾಸ ಸುಮಾರು 12,700 ಕಿಲೋಮೀಟರ್. ನೀವು ಗಂಟೆಗೆ 1,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರಿನಲ್ಲಿ ಪ್ರಯಾಣಿಸಿದರೆ ನೀವು ಅದನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕೇವಲ 12 ಗಂಟೆಗಳಲ್ಲಿ ದಾಟುತ್ತೀರಿ. ಇದು ಬಹಳ ಚಿಕ್ಕದಲ್ಲವೇ? ಭೂಮಿಯು ಖಂಡಿತವಾಗಿಯೂ ಒಂದು ಭವ್ಯವಾದ ಸ್ಥಳವಲ್ಲ. ಆದರೂ ಯಾವುದೇ ರೀತಿಯಲ್ಲಿ ಶ್ರೇಷ್ಠವಲ್ಲದ ಈ ಲೋಕದಲ್ಲಿ ವಾಸಿಸುತ್ತಿರುವಾಗ ನಾವು ನಮ್ಮನ್ನು ಈ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಈ ಲೋಕದಲ್ಲಿ ಶಕ್ತಿ ಎಂದರೇನು? ಈ ಲೋಕದಲ್ಲಿ ಆಸ್ತಿಪಾಸ್ತಿಗಳು ಯಾವುವು ಎಂದು ಕೇಳಿಕೊಳ್ಳುತ್ತೇವೆ. ನಾವು ಈ ವಿಷಯಗಳ ಬಗ್ಗೆ ನಿರಂತರವಾಗಿ ಕುತೂಹಲದಿಂದ ಇರುತ್ತೇವೆ. ಯಾವಾಗಲೂ ಹೆಚ್ಚಿನದನ್ನು ಪಡೆಯಲು ಮತ್ತು ಹೆಚ್ಚಿನದನ್ನು ಆನಂದಿಸಲು ಪ್ರಯತ್ನಿಸುತ್ತೇವೆ. ಸದಸ್ಯರೇ, ನೀವು ಪರಲೋಕರಾಜ್ಯವನ್ನು ಪ್ರವೇಶಿಸಿದಾಗ ಈ ಭೂಲೋಕದ ಅನ್ವೇಷಣೆಗಳು ನಿಜವಾಗಿಯೂ ಹಾಸ್ಯಾಸ್ಪದವೆಂದು ತೋರುತ್ತದೆ. ಮಕ್ಕಳು ಅಡುಗೆ ಆಟವಾಡುವಾಗ ತಮ್ಮ ಆಟಿಕೆ ಪಾತ್ರೆಗಳು, ಆಟಿಕೆ ಚಮಚಗಳು ಮತ್ತು ಆಟಿಕೆ ಚಾಪ್ಸ್ಟಿಕ್ಗಳಿಗೆ ಅಂಟಿಕೊಳ್ಳುವುದಿಲ್ಲವೇ? ಅವರ ಸ್ನೇಹಿತರಲ್ಲಿ ಒಬ್ಬರು ಬಂದು ನನಗೊಂದು ಕೊಡು, ಒಂದೇ ಒಂದು ಎಂದು ಹೇಳಿ ಅದನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ದೊಡ್ಡ ಗದ್ದಲವೇ ಉಂಟಾಗುತ್ತದೆ. ಏಕೆಂದರೆ ಅದು ಆ ಮಗುವಿಗೆ ನಿಧಿಗಿಂತಲೂ ಹೆಚ್ಚು ಅಮೂಲ್ಯವಾದದ್ದಾಗಿದೆ. ಎಷ್ಟಾದರೂ ವಯಸ್ಕರ ದೃಷ್ಟಿಕೋನದಿಂದ ನೋಡಿದರೆ ಅದು ಹೇಗೆ ಕಾಣಿಸುತ್ತದೆ? ಅವು ನಿಜಕ್ಕೂ ಅತ್ಯಂತ ಕ್ಷುಲ್ಲಕವಾದ ವಿಷಯಗಳಾಗಿವೆ. ಒಬ್ಬ ಸ್ನೇಹಿತ ಒಂದು ಆಟಿಕೆಯನ್ನು ಕೇಳಿದಾಗ ಮಗುವಿನ ಬಳಿ ಅನೇಕವಿದ್ದು ಸುಲಭವಾಗಿ ಹಂಚಿಕೊಳ್ಳಬಹುದಾದರೂ ಆ ಮಗುವು ಅದನ್ನು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ಅದೇ ರೀತಿ ನಮ್ಮ ಮನಸ್ಸುಗಳು ಭೂಮಿಯೆಂಬ ಈ ಸಣ್ಣ ಸ್ಥಳದಲ್ಲಿ ಬಂದಿಯಾಗಿರುವುದರಿಂದ ದೇವರು ನಮ್ಮ ಮುಂದೆ ತೆರೆದಿಟ್ಟಿರುವ ಆ ವಿಶಾಲವಾದ ಲೋಕವನ್ನು ನಾವು ನೋಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ದೇವರು, ನಾನು ನಿಮ್ಮನ್ನು ಈ ವಿಶಾಲವಾದ ಲೋಕಕ್ಕೆ ಕರೆತಂದು ನಿಮ್ಮೆಲ್ಲರನ್ನೂ ರಾಜರಾಗಿ ಆಳುವಂತೆ ಮಾಡುವೆನು ಎಂದು ಹೇಳಿದಾಗಲೂ ನಾವು ಅದರ ಅರ್ಥವನ್ನು ಹೆಚ್ಚಾಗಿ ಗ್ರಹಿಸಲು ವಿಫಲರಾಗುತ್ತೇವೆ. ಪರಿಣಾಮವಾಗಿ ನೀವು ಒಂದು ಆತ್ಮವನ್ನು ರಕ್ಷಿಸಿದರೆ ನಿಮ್ಮ ಮಹಿಮೆಯು ಪರಲೋಕದ ನಕ್ಷತ್ರಗಳಂತೆ ಸದಾಕಾಲಕ್ಕೂ ಪ್ರಕಾಶಿಸುವುದು ಎಂದು ಹೇಳುವ ದೇವರ ವಾಗ್ದಾನದ ವಾಕ್ಯವನ್ನು ನಾವು ಅನಿವಾರ್ಯವಾಗಿ ನಿರ್ಲಕ್ಷಿಸುತ್ತೇವೆ. ದೇವರು ಈ ವಿಷಯಗಳನ್ನು ಎಷ್ಟೇ ಪ್ರಾಮಾಣಿಕವಾಗಿ ವಿವರಿಸಿದರೂ ಈ ಭೂಲೋಕದ ಜನರು ಅವುಗಳನ್ನು ಸತ್ಯವೇದದಲ್ಲಿರುವ ಇನ್ನೊಂದು ವಚನವಷ್ಟೇ ಎಂದು ಮಾತ್ರ ಯೋಚಿಸಬಹುದು. ಅದಕ್ಕಿಂತ ಹೆಚ್ಚಾಗಿ ಅವರು ಗ್ರಹಿಸಲಾರರು. ಹೀಗೆ ನಾನು ಪರಲೋಕರಾಜ್ಯವನ್ನು ಪ್ರವೇಶಿಸಲು ವಿಫಲವಾದರೆ ಏನಾಗುತ್ತದೆ ಎಂಬ ಪ್ರಶ್ನೆಯನ್ನು ಆಲೋಚಿಸಲಾಗದೆ ಅವರು ನಂಬಿಕೆಯ ಶೋಚನೀಯವಾದ ಮಾರ್ಗದಲ್ಲಿ ಸಾಗಬೇಕಾಗುತ್ತದೆ. ಕೊನೆಯಲ್ಲಿ ತಂದೆ ದೇವರು ಈ ಭೂಮಿಗೆ ನ್ಯಾಯತೀರ್ಪು ಮಾಡಲು ಬರುವವರೆಗೂ ಅವರು ಏನನ್ನು ಸಿದ್ಧಪಡಿಸದೆ ಅಥವಾ ಅಭ್ಯಸಿಸದೆ ವಿಫಲರಾಗುತ್ತಾರೆ. ಅವರು ಬಂದಾಗ ಏನು ಮಾಡುವರೆಂದು ಸತ್ಯವೇದವು ನಿಖರವಾಗಿ ತೋರಿಸಿದರು. ಅವರು, ಇದು ಸತ್ಯವೇದದಲ್ಲಿರುವ ಒಂದು ಸನ್ನಿವೇಶವಷ್ಟೇ, ಇದು ನನ್ನ ವಾಸ್ತವಕ್ಕಿಂತ ಭಿನ್ನವಾಗಿರುತ್ತದೆ ಎಂದು ಯೋಚಿಸುತ್ತಾರೆ. ಏಕೆಂದರೆ ಅವರಿಗೆ ಪರಲೋಕರಾಜ್ಯದ ಬಗ್ಗೆ ತಿಳಿದಿಲ್ಲ. ಅವರಿಗೆ ದೇವರ ರಾಜ್ಯದ ವಿಷಯಗಳು ತಿಳಿದಿಲ್ಲದ ಕಾರಣ ಅವರ ಗಮನವು ಈ ಭೂಲೋಕದ ಮೇಲೆ ಮಾತ್ರ ಉಳಿದಿದೆ. ಇತರರಿಂದ ಹೇಗೆ ಗೌರವಿಸಲ್ಪಡಬೇಕು, ಇತರರಿಗಿಂತ ಹೆಚ್ಚು ಆನಂದಿಸಬೇಕು ಮತ್ತು ಇತರರಿಗಿಂತ ದೊಡ್ಡ ಮನೆಯಲ್ಲಿ ಹೆಚ್ಚು ಆಕರ್ಷಕ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದರ ಮೇಲೆ ಗಮನಹರಿಸುತ್ತಾರೆ. ನಾವು ನಮ್ಮ ಮನಸ್ಸನ್ನು ಪರಲೋಕರಾಜ್ಯದ ಮೇಲೆ ಇಡಬೇಕು. ಕೊಲೊಸೆಯವರಿಗೆ ಅಧ್ಯಾಯ 3ರಲ್ಲಿ ಹೀಗೆಂದು ಬರೆಯಲಾಗಿದೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ನಾವು ಪರಲೋಕದ ವಿಷಯಗಳ ಬಗ್ಗೆ ಯೋಚಿಸುವಾಗ ನಾವು ಪರಮಾನಂದಗೊಳ್ಳಬೇಕು. ಎಷ್ಟಾದರೂ ಸದಸ್ಯರೇ, ಈ ಸತ್ಯವನ್ನು ಹೊಂದಿದ್ದೀರಿ ಎಂದು ನೀವು ನಿಜವಾಗಿಯೂ ಪರಮಾನಂದ ಪಡುತ್ತೀರಾ? ಕೆಲವರು ಪರಮಾನಂದಗೊಂಡಿದ್ದಾರೆ, ಇನ್ನು ಕೆಲವರು ಕಡಿಮೆ, ಇನ್ನು ಕೆಲವರು ಉತ್ಸಾಹವಿಲ್ಲದವರು ಮತ್ತು ಇತರರು ಕೇವಲ ಸರಳವಾಗಿ ಉದಾಸೀನರಾಗಿದ್ದಾರೆ. ಈ ಸತ್ಯವು ಇತರ ಸಭೆಗಳ ಸಿದ್ಧಾಂತಗಳಿಗಿಂತ ಸ್ವಲ್ಪ ಉತ್ತಮವಾಗಿದೆ ಎಂದು ನೀವು ಭಾವಿಸುವುದರಿಂದಲೇ ನಾವೆಲ್ಲರೂ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಹಾಗಾಗಿ ನಾನು ಸಭೆಗೆ ಸುಮ್ಮನೆ ಹೋಗುತ್ತಿದ್ದರೆ ಕೊನೆಗೆ ಎಲ್ಲವೂ ಸರಿಯಾಗುತ್ತದೆ. ಸದಸ್ಯರೇ, ನೀವು ನಿಮ್ಮ ನಂಬಿಕೆಯನ್ನು ಅಂತಹ ಅಸ್ಪಷ್ಟ ಮನಸ್ಥಿತಿಯೊಂದಿಗೆ ಸಮೀಪಿಸಿದರೆ ನೀವು ಅನಿವಾರ್ಯವಾಗಿ ಅಪಾಯಕಾರಿ ಬಿಕ್ಕಟ್ಟಿನ ಕ್ಷಣವನ್ನು ಎದುರಿಸಬೇಕಾಗುತ್ತದೆ. ಮತ್ತಾಯನು ಅಧ್ಯಾಯ 25 ವಚನ 23 ತೆಗೆಯೋಣ. ಅವನ ದನಿಯು ಅವನಿಗೆ, ಬಲ, ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು.
ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮೀ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೇ ಸಂದಿದೆ ಅಂದನು. ಆಗ ಅವನದನಿಯು ಅವನಿಗೆ, ಮೆಗಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದೂ ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಈ ಜನರು ಏಕೆ ಗೋಳಾಡುತ್ತಾ ಹಲ್ಲು ಕಡಿಯುತ್ತಾರೆ? ಅವರು ಪರಲೋಕರಾಜ್ಯದ ಮಹಿಮೆಯಿಂದ ಹೊರಗಿಡಲ್ಪಟ್ಟ ಕಾರಣ ಅವರು ಗೋಳಾಡುತ್ತಾ ಹಲ್ಲು ಕಡಿಯುತ್ತಾರೆ. ಪರಲೋಕರಾಜ್ಯದ ಮಹಿಮೆಯ ಶ್ರೇಷ್ಠತೆಯನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ, ಏಕೆಂದರೆ ಅದು ನಮ್ಮ ಮನಸ್ಸು ಊಹಿಸಲು ಸಾಧ್ಯವಾಗದ ವಿಷಯ ಎಂದು ಹೇಳಲಾಗಿದೆ. ಭೂಮಿಯ ವ್ಯಾಸವು ಸರಿಸುಮಾರು 12,700 ಕಿಲೋಮೀಟರ್ ಎಂದು ಹೇಳಲಾಗುತ್ತದೆ. ಸೂರ್ಯನ ವ್ಯಾಸವು ಸುಮಾರು 14 ಲಕ್ಷದ ಕಿಲೋಮೀಟರ್ ಎಂದು ಹೇಳಲಾಗುತ್ತದೆ. ಸೂರ್ಯನು 100 ಮೀಟರ್ ಆಗಿದ್ದರೆ ಭೂಮಿಯು 1 ಮೀಟರ್ಗಿಂತಲೂ ಕಡಿಮೆ ಇರುತ್ತಿತ್ತು, ಅಲ್ಲವೇ? ನಮ್ಮ ಭೂಮಿಯು ಅಷ್ಟೊಂದು ಚಿಕ್ಕದಾಗಿದೆ. ಆದರೆ ಅಷ್ಟೇ ಅಲ್ಲ, ಡೆನೆಬ್ ಮತ್ತು ವಿವೈ ಕ್ಯಾನಿಸ್ ಮೇಜೋರಿಸ್ನಂತಹ ನಕ್ಷತ್ರಗಳು ಭೂಮಿಗೆ ಹೋಲಿಸಲಾಗದಷ್ಟು ದೊಡ್ಡದಾಗಿವೆ. ಭೂಮಿಯು ಒಂದು ಧೂಳಿನ ಕಣದ ಗಾತ್ರವೂ ಸಹ ಇಲ್ಲ. ಇಂತಹ ವಿಶಾಲವಾದ ವಿಶ್ವದಲ್ಲಿ ನಿಜವಾಗಿಯೂ ಊಹಿಸಲಾಗದಷ್ಟು ನಕ್ಷತ್ರಗಳು ಮತ್ತು ನಕ್ಷತ್ರಪುಂಜಗಳ ಸಮೂಹಗಳಿವೆ. ಆಧುನಿಕ ವಿಜ್ಞಾನವು ಹಬಲ್ ದೂರದರ್ಶಕದಂತಹ ತನ್ನ ಎಲ್ಲಾ ಸುಧಾರಿತ ಬೆಳಕಿಗೆ ಸಂಬಂಧಿಸಿದ ಉಪಕರಣಗಳನ್ನು ಸಜ್ಜುಗೊಳಿಸಿದರೂ ಅದರ ಅಗಾಧ ಗಾತ್ರವನ್ನು ನಾವು ಇನ್ನೂ ಅಳೆಯಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಆದರೂ ದೇವರು ನಮಗಾಗಿ ಏನನ್ನು ಮಾಡಿದ್ದಾರೆಂದು ಹೇಳಲಾಗಿದೆ. ದೇವರು ತಮ್ಮ ಪ್ರೀತಿಯ ಮಕ್ಕಳಿಗಾಗಿ ಸಿದ್ಧಪಡಿಸಿರುವ ಇಂತಹ ಒಂದು ಲೋಕವು ಅಸ್ತಿತ್ವದಲ್ಲಿದೆ ಎಂದು ಅವರು ಪ್ರಕಟಪಡಿಸಿದ್ದಾರೆ. ಇದನ್ನು ನಂಬುವವರು ಅಪೊಸ್ತಲ ಪೌಲನಂತೆ ಶ್ರದ್ಧೆಯಿಂದ ಓಟವನ್ನು ಓಡುತ್ತಾರೆ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಪೌಲನು 3ನೆಯ ಪರಲೋಕದವರೆಗೂ ಹೋಗಿ ಪರಲೋಕರಾಜ್ಯದ ಮಹಿಮೆಯನ್ನು ನೋಡಿದ ನಂತರ ಮದುವೆಯಂತಹ ಭೂಸಂಬಂಧವಾದ ವಿಷಯಗಳು ಅವನಿಗೆ ಮುಖ್ಯವಾಗಲಿಲ್ಲ ಮತ್ತು ಅವನು ಸಂಪಾದಿಸಿದ್ದ ಅಪಾರ ಜ್ಞಾನವು ಅವನಿಗೆ ವ್ಯರ್ಥವಾದವು. ಭೂಮಿಯ ಮೇಲಿನ ಎಲ್ಲಾ ಜನರಿಂದ ಯಾರಾದರೂ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದು ಹೊಗಳಲ್ಪಟ್ಟರೂ ವಿಶಾಲವಾದ ವಿಶ್ವದ ದೃಷ್ಟಿಕೋನದಿಂದ ಅದು ಮಕ್ಕಳು ಮನೆಯಾಟ ಆಡುತ್ತಾ, ನಾನು ರಾಜ, ನಾನೇ ಶ್ರೇಷ್ಠ, ನೀವು ನನ್ನನ್ನು ಆರಾಧಿಸಬೇಕು ಎಂದು ಘೋಷಿಸುವಂತೆಯೇ ಇರುತ್ತದೆ. ದೊಡ್ಡವರು ಇದನ್ನು ನೋಡಿದಾಗ ಇದು ಸಂಪೂರ್ಣವಾಗಿ ಹುಡುಗಾಟಿಕೆಯಾಗಿರುತ್ತದೆ, ಅಲ್ಲವೇ? ಪರಲೋಕರಾಜ್ಯವು ಅಂತಹ ಒಂದು ಲೋಕವಾಗಿರುವುದರಿಂದ ಅದರಲ್ಲಿ ಭಾಗವಹಿಸಲು ಸಾಧ್ಯವಾಗದವರ ಬಗ್ಗೆ ಏನು ಹೇಳಲಾಗಿದೆ? ಆಗ ನಾನು ಇನ್ನೂ ಕಠಿಣವಾಗಿ ಕೆಲಸ ಮಾಡಬೇಕಿತ್ತು. ಆಗ ನಾನು ಪರಲೋಕದ ಬಗ್ಗೆ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕಿತ್ತು. ಪ್ರತಿಯೊಬ್ಬರೂ ತಾವು ಕಳೆದ ಸಮಯದ ಬಗ್ಗೆ ವಿಷಾದಪಡುವಂತೆ ಆಗುತ್ತದೆ. ಉದಾಹರಣೆಗೆ, ನಮ್ಮ ಸೌರವ್ಯೂಹದ ವ್ಯಾಸವು ಸುಮಾರು 900 ಕೋಟಿ ಕಿಲೋಮೀಟರ್ ಎಂದು ಹೇಳಲಾಗುತ್ತದೆ. ಮತ್ತು ನಮ್ಮ ನಕ್ಷತ್ರಪುಂಜದ ವ್ಯಾಸವು ಸುಮಾರು 946 ಕ್ವಾಡ್ರಿಲಿಯನ್ ಕಿಲೋಮೀಟರ್ ಎಂದು ಹೇಳಲಾಗುತ್ತದೆ. ಅಂತಹ ಸಂಖ್ಯೆಯನ್ನು ನಾವು ನಿಜವಾಗಿಯೂ ಗ್ರಹಿಸಲು ಸಾಧ್ಯವಿಲ್ಲ, ಏಕೆಂದರೆ ಅದನ್ನು ಅಳೆಯಲು ನಮಗೆ ಯಾವುದೇ ಅನುಭವವಿಲ್ಲ. ನಾವು ಕೇವಲ ಸಂಖ್ಯಾತ್ಮಕವಾಗಿ ಅದು ಹಾಗೆ ಇರಬಹುದು ಎಂದು ಮಾತ್ರ ಯೋಚಿಸಬಲ್ಲೆವು. ಈ ಪ್ರಮಾಣದಲ್ಲಿ ಭೂಮಿಯು ಒಂದು ಅತಿಸೂಕ್ಷ್ಮ ಧೂಳಿನ ಕಣಕ್ಕಿಂತಲೂ ಚಿಕ್ಕದಾದ ಅಸ್ತಿತ್ವವಾಗುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅದು ಅಸ್ತಿತ್ವದಲ್ಲಿಯೇ ಇಲ್ಲವೇನೋ ಎಂಬಂತಿದೆ. ಸದಸ್ಯರೇ, ನೀವು ಇದನ್ನು ಊಹಿಸಬಲ್ಲಿರಾ? ಇದನ್ನು ಕೇವಲ ಪದಗಳಲ್ಲಿ ಕೇಳಿದಾಗ ಅಂತಹ ಲೋಕ ಅಸ್ತಿತ್ವದಲ್ಲಿದೆ ಎಂದುಕೊಳ್ಳೋಣ ಎಂದು ಯೋಚಿಸುವುದು ಸುಲಭ. ಆದರೂ ಅಪೊಸ್ತಲ ಪೌಲನು 3ನೆಯ ಪರಲೋಕವನ್ನು ನೋಡಿದಾಗ ಅವನು ಬಹುತೇಕ ಮೂರ್ಛೆ ಹೋದನು. ನನಗೆ ತಿಳಿದಿದ್ದ ಭೂಮಿಯೇ ಸರ್ವಸ್ವ ಎಂದು ನಾನು ಭಾವಿಸಿದ್ದೆ, ಆದರೆ ಅಂತಹ ವಿಶಾಲ ಮತ್ತು ಭವ್ಯವಾದ ಲೋಕ ಅಸ್ತಿತ್ವದಲ್ಲಿದೆ ಎಂದು ಕಂಡುಕೊಂಡೆ. ದೇವರು ನಮಗೆ ಆ ಲೋಕವನ್ನೇ ವಾಗ್ದಾನ ಮಾಡಿದ್ದಾರೆ. ಇದರ ಬೆಳಕಿನಲ್ಲಿ ಈ ಭೂಮಿಯ ವಿಷಯಗಳು ನಮ್ಮ ಗಮನವನ್ನು ಹೇಗೆ ಸೆಳೆಯಲು ಸಾಧ್ಯ? ನಾವು ಮೇಲಿರುವುದನ್ನು ಮಾತ್ರ ನೋಡುತ್ತಾ ಓಡಲು ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡರೂ ಈ ಜೀವನದಲ್ಲಿ ನಮಗೆ ನೀಡಲಾದ ಸಮಯವು ಸಾಕಾಗುವುದಿಲ್ಲ. ಈ ಕಾರಣದಿಂದಲೇ ಶರೀರಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ ಎಂದು ಬರೆಯಲಾಗಿದೆ, ಅಲ್ಲವೇ? ಹೀಗೆ ದೇವರು ನಮಗಾಗಿ ಸಿದ್ಧಪಡಿಸಿರುವುದನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ಮತ್ತು ಮನಸ್ಸು ಕಲ್ಪಿಸಿಕೊಳ್ಳಲಿಲ್ಲ.
우리가 계산할 수 없습니다. ಇದು ನಮ್ಮ ಕಲ್ಪನೆಗೂ ಮೀರಿದ್ದು. ಇದನ್ನು ಪರಿಗಣಿಸಿ, ನಮ್ಮದೇ ಆದ ಹಾಲು ಹಾದಿಯ ಗ್ಯಾಲಕ್ಸಿಯು 1,00,000 ಜ್ಯೋತಿರ್ವರ್ಷಗಳ ವ್ಯಾಸವನ್ನು ಹೊಂದಿದೆ. ನಮ್ಮ ಸ್ವಂತ ಗ್ಯಾಲಕ್ಸಿಯ ಅಂಚಿಗಿರುವ ದೂರವನ್ನು ನಾವು ಊಹಿಸಲೂ ಸಾಧ್ಯವಿಲ್ಲ. ಆದರೂ ಈ ವಿಶಾಲವಾದ ವಿಸ್ತಾರವು ಇಡೀ ವಿಶ್ವದ ಸಂದರ್ಭದಲ್ಲಿ ಏನೂ ಅಲ್ಲವಾಗಿದೆ. ದೇವರು ಸಿದ್ಧಪಡಿಸಿರುವ ಈ ವಿಶಾಲ ಮತ್ತು ಮಹಿಮಾನ್ವಿತ ಲೋಕದ ಬಗ್ಗೆ ತಮ್ಮ ಮಕ್ಕಳಿಗೆ ತಿಳಿದಿಲ್ಲದಿದ್ದಾಗ ದೇವರಿಗೆ ಎಷ್ಟು ದುಃಖವಾಗಿರಬೇಕು. ದೇವರು ತಮ್ಮ ಮಕ್ಕಳಿಗಾಗಿ ಸಿದ್ಧಪಡಿಸಿ ದಯಪಾಲಿಸಿರುವುದು ಭವ್ಯವೂ ಮತ್ತು ಮಹಿಮೆಯುಳ್ಳದ್ದೂ ಆಗಿದೆ. ಆದರೂ ಅವರು ಅದನ್ನು ಊಹಿಸಲು ಸಾಧ್ಯವಿಲ್ಲ. ಅದರ ಬಗ್ಗೆ ಕನಸು ಕಾಣುವುದಂತೂ ದೂರದ ಮಾತು. ಅವರು, ನನಗೆ ಹಳ್ಳಿಯಲ್ಲಿ ಒಂದು ಸಣ್ಣ ಜಮೀನಿದೆ, ಅಲ್ಲಿ ವಾಸಿಸುವುದರಿಂದ ನಾನು ಹೆಚ್ಚು ಸಂತೋಷವಾಗಿರುವುದಿಲ್ಲವೇ ಎಂದು ಯೋಚಿಸುತ್ತಾರೆ. ಅವರ ಆಲೋಚನೆಗಳು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿರುವುದರಿಂದ ದೇವರ ವಾಕ್ಯಗಳನ್ನು ನೋಡುವಾಗಲೂ ಅವರಿಗೆ ದೃಢನಿಶ್ಚಯವಿರುವುದಿಲ್ಲ. ಅವರ ಚಿತ್ತದ ಪ್ರಕಾರ ನಡೆದರೆ ಅಂತಹ ಆಶೀರ್ವಾದಗಳನ್ನು ದಯಪಾಲಿಸುವೆನೆಂದು ದೇವರು ಸ್ಪಷ್ಟವಾಗಿ ವಾಗ್ದಾನ ಮಾಡಿದ್ದರೂ ಅವರು ಹಾಗೆ ಮಾಡಲು ವಿಫಲರಾಗುತ್ತಾರೆ. ಸದಸ್ಯರೇ, ಅಪೊಸ್ತಲ ಪೌಲನು ಸುವಾರ್ತೆಯ ಮಹಾನ್ ಪೂರ್ವಜನಾಗಲು ಒಂದು ಕಾರಣವೇನೆಂದರೆ ದೇವರು ಅವನಿಗೆ 3ನೇ ಪರಲೋಕದ ಮಹಿಮೆಯನ್ನು ಸಂಕ್ಷಿಪ್ತವಾಗಿ ತೋರಿಸಿದರು. ಅದನ್ನು ನೋಡಿದಾಗ ಅವನು ಬಹುತೇಕ ಮೂರ್ಛೆ ಹೋಗುವಂತಾದನು. ದೇವರು ನಿಜವಾಗಿಯೂ ನಮಗಾಗಿ ಅಂತಹ ಒಂದು ಲೋಕವನ್ನು ಸಿದ್ಧಪಡಿಸಿದ್ದಾರೆ. ಅವನು ಅದರ ಒಂದು ಸಣ್ಣ ಭಾಗವನ್ನು ಮಾತ್ರ ಒಂದು ಕ್ಷಣ ನೋಡಿದ್ದರೂ ಅವನ ಪ್ರತಿಕ್ರಿಯೆ ಆ ರೀತಿಯಾಗಿತ್ತು. ಸದಸ್ಯರೇ, ನಮ್ಮ ಮಾನವ ಕಲ್ಪನೆಗೂ ಮೀರಿದ ಒಂದು ಲೋಕವು ನಮಗಾಗಿ ಸಿದ್ಧವಾಗಿದೆ. ದೇವರು ಅದನ್ನು ಅಪೊಸ್ತಲ ಯೋಹಾನನಿಗೆ ತೋರಿಸಿದಾಗಲೂ ಅವನಿಗೆ ಅದನ್ನು ಮಾನವನ ಮಾತುಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ. ಅವನು, ದೇವರ ಸಿಂಹಾಸನವಿದೆ, ಅದರ ಸುತ್ತಲೂ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ ಮತ್ತು ಅವರು ಹಗಲಿರುಳು ಪರಿಶುದ್ಧ 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 ಎಂದು ಹೇಳುವುದನ್ನು ನಿಲ್ಲಿಸುವುದಿಲ್ಲ ಎಂದು ಮಾತ್ರ ಬರೆಯಲು ಸಾಧ್ಯವಾಯಿತು. ಆ ಲೋಕವನ್ನು ಹೇಗೆ ವರ್ಣಿಸಲು ಸಾಧ್ಯ? ಅದನ್ನು ವರ್ಣಿಸಲು ಪದಗಳನ್ನು ಹೇಗೆ ಕಂಡುಹಿಡಿಯಲು ಸಾಧ್ಯ? ನಮ್ಮ ಹಿಂದಿನ ಪಾಪಗಳಿಂದಾಗಿ ನಾವು ಅನರ್ಹರಾಗಿದ್ದರೂ ದೇವರು ತಮ್ಮ ಪರಿಶುದ್ಧ ಪ್ರೀತಿ ಮತ್ತು ತ್ಯಾಗದ ಮೂಲಕ ಇಂದು ನಾವು ಇರುವಂತೆ ಮಾಡಿರುವುದರಿಂದ ಈ ಸತ್ಯಗಳ ಕುರಿತು ನಾವು ಆಳವಾಗಿ ಚಿಂತಿಸಬೇಕು. ನಾವು ಯಾವಾಗಲೂ ಕಣ್ಣಿಗೆ ಕಾಣುವ ಈ ಭೂಮಿಯ ವಿಷಯಗಳ ಬಗ್ಗೆ ಮಾತ್ರ ಯೋಚಿಸಿದರೆ ಏನಾಗುತ್ತದೆ? ನಾವು ಮನೆಯಿಂದ ಹೊರಬಂದರೆ ನೆರೆಮನೆಯನ್ನು ಮಾತ್ರ ನೋಡುತ್ತೇವೆ. ಹೊಸ ವರ್ಷದ ದಿನದಂದು ಸೂರ್ಯೋದಯಕ್ಕಾಗಿ ನಾವು ಪೂರ್ವ ಕರಾವಳಿಗೆ ಪ್ರಯಾಣಿಸಿದರೂ ಸಹ ನಾವು ಈ ಗ್ರಹದ 12,800 ಕಿಲೋಮೀಟರ್ ಮಿತಿಯೊಳಗೆ ಚಲಿಸುತ್ತಿರುತ್ತೇವೆ, ಹೌದಲ್ಲವೇ? ಈ ಲೋಕವೇ ಎಲ್ಲವೂ ಅಲ್ಲ. ನಾವು ಈ ಲೋಕದ ಹೊರಗಿನಿಂದ ಭೂಮಿಯನ್ನು ನೋಡಿದಾಗ, ನಾನು ಅಂತಹ ಒಂದು ಅಲ್ಪವಾದ ಸ್ಥಳದಲ್ಲಿ ವಾಸಿಸುತ್ತಿದ್ದೇನೆಯೇ? ಅದನ್ನು ನಕ್ಷತ್ರವೆಂದು ಕರೆಯಬಹುದೇ ಎಂದು ನಾವು ಯೋಚಿಸುತ್ತೇವೆ. ನಾವು ಅಂತಹ ಒಂದು ಸ್ಥಳದಲ್ಲಿ ವಾಸಿಸುತ್ತಿದ್ದೇವೆ. ಈ ಕಾರಣದಿಂದಲೇ ಯೇಸು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ ಎಂದು ಹೇಳಿದರು. ನಾವು ಹಿಂತಿರುಗಲಿರುವ ದೇವರ ರಾಜ್ಯವು, ಆ ಲೋಕವು ಮಾತಿನಲ್ಲಿ ವ್ಯಕ್ತಪಡಿಸಲಾಗದಷ್ಟು ಮಹಿಮಾಭರಿತ ಮತ್ತು ಸುಂದರವಾಗಿರುವುದರಿಂದ ದೇವರು ಏನು ಹೇಳಿದರು? ನಾನು ನಿಮಗೆ ಹೇಳಿದರೂ ನೀವು ಅದನ್ನು ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪರಲೋಕ ರಾಜ್ಯಕ್ಕೆ ಹೋಗುವ ಮಾರ್ಗವನ್ನು ನಾನು ನಿಮಗೆ ತೋರಿಸುತ್ತೇನೆ, ಹಾಗಾಗಿ ನೀವೇ ಬಂದು ನೋಡಿ. ಈ ಕಾರಣದಿಂದಲೇ ಪರಲೋಕ ರಾಜ್ಯಕ್ಕೆ ನಾವು ಬರಲು ಸಾಧ್ಯವಾಗುವ ಮಾರ್ಗವನ್ನು ಕಟ್ಟಳೆ, ನಿಯಮ ಮತ್ತು ವಿಧಿಗಳಾಗಿ ದೇವರು ಸ್ಥಾಪಿಸಿದರು, ಅಲ್ಲವೇ? ದೇವರು ನಮಗೆ ಈ ಮಹಿಮಾಭರಿತ ಲೋಕವನ್ನು ವಾಗ್ದಾನ ಮಾಡಿ ನಮಗೆ ಕನಸುಗಳು ಮತ್ತು ನಿರೀಕ್ಷೆಯನ್ನು ನೀಡಿದ್ದಾರೆ. ಆದರೂ ಈ ಭೂಮಿಯ ಮೇಲೆ ನಾವು ನಿಜವಾಗಿಯೂ ಎಲ್ಲಿ ನಮ್ಮ ನಿರೀಕ್ಷೆಯನ್ನು ಇಡುತ್ತಿದ್ದೇವೆ ಎಂದು ನಮ್ಮನ್ನೇ ಕೇಳಿಕೊಳ್ಳಬೇಕು. ಇದು ಅನೇಕ ಬಾರಿ ನಿಜವಾಗಿಯೂ ಹೃದಯ ವಿದ್ರಾವಕವಾದ ವಾಸ್ತವವಾಗಿದೆ. 1 ಕೊರಿಂಥದವರಿಗೆ ಅಧ್ಯಾಯ 2:8 ಒಟ್ಟಿಗೆ ನೋಡೋಣ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮಾನುಷಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಈ ಸತ್ಯವನ್ನು ಗ್ರಹಿಸಲು ವಿಫಲರಾಗಿ ಜನರು ಈ ಲೋಕದ ಮೇಲೆಯೇ ದೃಷ್ಟಿಯಿಟ್ಟು, ನಾನು ಇದನ್ನು ಮಾಡಿದರೆ ನನಗೆ ಮಹಾಶಕ್ತಿ ಸಿಗಬಹುದು ಮತ್ತು ನಾನು ಹಾಗೆ ಮಾಡಿದರೆ ನಾನು ಅನೇಕ ವಿಷಯಗಳನ್ನು ಅನುಭವಿಸಬಹುದು ಎಂದು ಯೋಚಿಸುತ್ತಾರೆ. ಸೈತಾನನು ನಮ್ಮ ಗಮನವನ್ನು ನಿಖರವಾಗಿ ಇದರ ಮೇಲೆಯೇ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಾನೆ. ನಾವು ಪರಲೋಕದ ವಿಷಯಗಳನ್ನು ಇನ್ನು ಮುಂದೆ ನೋಡದಂತೆ ಮಾಡಲು ಅವನು ಹೀಗೆ ಮಾಡುತ್ತಾನೆ.
ಪರಲೋಕದ ಕುರಿತ ನಮ್ಮ ದೃಷ್ಟಿಯನ್ನು ತೆರೆಯಲು ದೇವರು ಈ ಭೂಮಿಗೆ ಬಂದರು, ಅಲ್ಲವೇ? ವಚನ 14 ಮುಂದುವರಿಸೋಣ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೆಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚುಮಾತಾಗಿ ತೋರುತ್ತವೆ. ನಾವು ಶ್ರದ್ಧೆಯಿಂದ ಸುವಾರ್ತೆಯನ್ನು ಬೋಧಿಸುತ್ತೇನೆ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕಲಿಸುತ್ತೇವೆ ಮತ್ತು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಈ ರೀತಿಯ ಜೀವನ ವಿಧಾನವನ್ನು ನೋಡಿ ಲೋಕದ ಜನರು ಸಾಮಾನ್ಯವಾಗಿ ಆ ಜನರು ತಮ್ಮ ಸಭೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾರೆ ಎಂಬಂತಹ ಮಾತುಗಳನ್ನು ಹೇಳುತ್ತಾರೆ. ಈ ಕಾರಣದಿಂದಲೇ ಅಪೊಸ್ತಲ ಪೌಲನು, ಹೌದು, ನಾನು ಬದುಕಿರುವವರೆಗೂ ಕರ್ತನಿಗಾಗಿಯೇ ಬದುಕುತ್ತೇನೆ ಎಂದು ಘೋಷಿಸಿದನು. ಅಪೊಸ್ತಲ ಪೌಲನು ಮೂರನೇ ಪರಲೋಕದ ಶಾಶ್ವತ ಮಹಿಮೆಯನ್ನು ನೋಡಿದ್ದನು. ಈ ಭೂಲೋಕದ ವಿಷಯಗಳ ಮೇಲೆ ದೃಷ್ಟಿಯಿಟ್ಟು ಬದುಕುವವರಿಗಿಂತ ಭಿನ್ನವಾದ ದೃಷ್ಟಿಕೋನವನ್ನು ಅವನು ಹೊಂದಿದ್ದನು. ಆದ್ದರಿಂದ ಅವನು ದೇವರ ಸುವಾರ್ತೆಗಾಗಿ ಶ್ರದ್ಧೆಯಿಂದ ಮತ್ತು ನಂಬಿಗಸ್ತನಾಗಿ ಸೇವೆ ಮಾಡಲಿಲ್ಲವೇ? ಜನರು ಅವನ ಬಳಿ, ನೀನು ಅಲ್ಲಿಗೆ ಹೋದರೆ ನಿನ್ನನ್ನು ಬಂಧಿಸಿ ಕೊಲ್ಲಲು ಅವರು ಕಾಯುತ್ತಿದ್ದಾರೆ, ಆದ್ದರಿಂದ ದಯವಿಟ್ಟು ಹೋಗಬೇಡ ಎಂದು ಬೇಡಿಕೊಳ್ಳುತ್ತಿದ್ದರು. ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೆಡಿಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧವಾಗಿದ್ದೇನೆ. ಅದೇಕೆಂದರೆ ಅವನಿಗೆ ಪರಲೋಕದ ಮಹಿಮೆ ತಿಳಿದಿತ್ತು. ವಚನ 14 ನೋಡೋಣ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೆಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚುಮಾತಾಗಿ ತೋರುತ್ತವೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನೋ ಎಲ್ಲವನ್ನೂ ವಿಚಾರಿಸಿ ತಿಳುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿಕೊಳ್ಳುವುದಿಲ್ಲ. ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ. ನಮಗಾದರೋ ಕ್ರಿಸ್ತನ ಮನಸ್ಸು ದೊರಕಿತು. ಸದಸ್ಯರೇ, ದೇವರು ನಮಗಾಗಿ ಸಿದ್ಧಪಡಿಸಿರುವುದನ್ನು ಮನುಷ್ಯರು ಅಳೆಯಲು ಸಾಧ್ಯವೆಂದು ಹೇಳಲಾಗಿದೆಯೇ? ನಾವು ದೇವರಿಗೆ ಈ ಕ್ಷುಲ್ಲಕ ಜಗಳವನ್ನು ಮಾತ್ರ ತೋರಿಸಬಾರದು. ಎತ್ತರಗಳನ್ನು ಹೋಲಿಸುವ ಆಕಾರಗಳಂತೆ ಪರಸ್ಪರ ವಿರುದ್ಧವಾಗಿ ನಮ್ಮನ್ನು ಅಳೆಯಬಾರದು. ದೇವರು ಹೇಳಿದಂತೆ ನಾವು ವಿಶ್ವವನ್ನು ನೋಡಿದಾಗ ನಾವು ಈ ಭೂಮಿಯ ಮೇಲೆ ಇತರರಿಗೆ ಸುಲಭವಾಗಿ ಬಿಟ್ಟುಕೊಡುತ್ತಾ ಮತ್ತು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ಜೀವಿಸಬಹುದು. ನಾವು ಹಾಗೆ ಮಾಡಿದರೆ ನಾವು ಪರಲೋಕವನ್ನು ಪ್ರವೇಶಿಸಿದಾಗ ದೇವರು ನಮ್ಮನ್ನು ಉನ್ನತೀಕರಿಸುತ್ತಾರೆಂದು ಹೇಳಿಲ್ಲವೇ? ಇವೆಲ್ಲವೂ ನಾವು ಮಾಡಬಹುದಾದ ಕಾರ್ಯಗಳಾಗಿವೆ. ಈ ವಿಶಾಲವಾದ ವಿಶ್ವದಲ್ಲಿ ಈ ಭೂಮಿಯು ಎಲ್ಲಿದೆ ಎಂಬುದರ ಬಗ್ಗೆ ನಮ್ಮ ಹೃದಯಗಳಲ್ಲಿ ಸ್ವಲ್ಪವಾದರೂ ಅರಿವಿನೊಂದಿಗೆ ನಾವು ಬದುಕಬೇಕು. ನಾವು ಈ ರೀತಿ ಬದುಕಿದಾಗ ಉತ್ಸಾಹವು ಉರಿಯುತ್ತದೆ. ಭವಿಷ್ಯದಲ್ಲಿ ನಾನು ಹೋಗುವ ಸ್ಥಳವು ಈ ರೀತಿಯ ಸ್ಥಳವಾಗಿದೆ. ನಾವು ಇದನ್ನು ಸ್ವಲ್ಪ ಮಟ್ಟಿಗಾದರೂ ಗ್ರಹಿಸಬೇಕು. ದೇವರ ಲೋಕವು ಎಂತಹದ್ದಾಗಿದೆ? ಅದು ಅಳತೆಗೆ ಮೀರಿದ ಲೋಕವಾಗಿದೆ. ನಿಮಗೆ ಇದು ಅರ್ಥವಾಯಿತೇ? ಹಾಗಾದರೆ ನಾವು ನಮ್ಮ ನಿರೀಕ್ಷೆಯನ್ನು ಎಲ್ಲಿ ಇಡಬೇಕು? ನಾವು ಹೋಗಲಿರುವ ಮಹಿಮಾನ್ವಿತ ಲೋಕವು ನಮಗಾಗಿ ಕಾದಿದೆ ಎಂಬುದನ್ನು ನಾವು ಎಂದಿಗೂ ಮರೆಯದಿರೋಣ. ಅಪೊಸ್ತಲ ಪೌಲನಿಗೆ ಈ ಲೋಕದಲ್ಲಿ ಅವನು ಹೊಂದಿದ್ದ ಎಲ್ಲ ಭೌತಿಕ ವಸ್ತುಗಳು, ಅವನ ಕಲಿಕೆ, ಅವನ ಸಾಮಾಜಿಕ ಸ್ಥಾನಮಾನ, ಅವನ ಅಧಿಕಾರ ಮತ್ತು ಅವನು ಸಂಪಾದಿಸಿದ್ದ ಎಲ್ಲ ಲೌಕಿಕ ಜ್ಞಾನವು ಏನೂ ಆಗಿರಲಿಲ್ಲ. ಅವನು ಇಡೀ ವಿಶ್ವವನ್ನು ಆಳುವ ದೇವರ ಮುಂದೆ ಇದೆಲ್ಲವೂ ನಿಜವಾಗಿಯೂ ಏನೂ ಅಲ್ಲ ಎಂದು ಅರಿತುಕೊಂಡನು. ಅವನು ತನ್ನನ್ನು ತಗ್ಗಿಸಿಕೊಂಡನು ಮತ್ತು ಅವನ ತಲೆಯು ಸಹಜವಾಗಿಯೇ ಬಾಗಿತು. ಈ ಕಾರಣದಿಂದಲೇ ಪೌಲನು ತಾನು ಹೋದಲ್ಲೆಲ್ಲ ದೇವರ ರಾಜ್ಯದ ವಿಷಯಗಳನ್ನು ಬೋಧಿಸಲು ತನ್ನ ಪೂರ್ಣ ಹೃದಯ ಮತ್ತು ಮನಸ್ಸನ್ನು ಸಮರ್ಪಿಸಿದನು, ಅಲ್ಲವೇ? 2 ಕೊರಿಂಥದವರಿಗೆ ಅಧ್ಯಾಯ 12 ವಚನ 1 ತೆಗೆಯೋಣ. ಅಧ್ಯಾಯ 12 ವಚನ 1 ನೋಡೋಣ. ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದ್ದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರುಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೇ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹಸಹಿತನಾಗಿದ್ದನೋ ದೇಹರಹಿತನಾಗಿದ್ದನೋ ನಾನರಿಯೇ, ದೇವರೇ ಬಲ್ಲನು. 3ನೆಯ ಪರಲೋಕದ ಮಹಿಮೆಯನ್ನು ನೋಡಿ ಆಶೀರ್ವಾದಗಳನ್ನು ಪಡೆದು ದೇವರಿಂದ ಸಾಂತ್ವನವನ್ನು ಹೊಂದಿದ ನಂತರ ಈ ಭೂಮಿಯ ಮೇಲಿರುವ ಯಾವುದೇ ಲೋಕಕ್ಕಿಂತ ಶ್ರೇಷ್ಠವಾದ ಲೋಕವು ಅಸ್ತಿತ್ವದಲ್ಲಿದೆ ಎಂಬುದನ್ನು ಅವನು ಅರಿತುಕೊಂಡು ಆ ರಾಜ್ಯಕ್ಕಾಗಿಯೂ ಮತ್ತು ಅದರ ನೀತಿಗಾಗಿಯೂ ಶ್ರದ್ಧೆಯಿಂದ ಓಡಿದನಲ್ಲವೇ? ನಮ್ಮ ಕಣ್ಣಿಗೆ ಕಾಣುವ ಈ ಲೋಕವೇ ಸರ್ವಸ್ವ ಎಂದು ನಾವು ಭಾವಿಸಬಾರದು. ಬದಲಾಗಿ ದೇವರು ನಮಗೆ ಪ್ರಕಟಪಡಿಸುವ ವಿಶಾಲವಾದ ಲೋಕದ ಕುರಿತು ನಾವು ಆಲೋಚಿಸಬೇಕು. ಈ ವಿಶ್ವವನ್ನು ಮತ್ತು ಅದರಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿದವರು ಯಾರು? ದೇವರು. ಹಾಗಾದರೆ ಎಲ್ಲವನ್ನೂ ಆಳುವವರು ಯಾರು? ದೇವರು ಎಲ್ಲವನ್ನೂ ಆಳುತ್ತಾರೆ.
ಎಷ್ಟಾದರೂ ಅವರ ಆಧಿಪತ್ಯದ ವಿಶಾಲತೆಯಲ್ಲಿ ನಾವು ಭೂಮಿ ಎಂದು ಕರೆಯುವ ಈ ಸ್ಥಳವು ಎಷ್ಟು ಅತ್ಯಲ್ಪವೆಂದರೆ ಅದು ಇಲ್ಲವೇ ಇಲ್ಲ ಎನ್ನುವಂತಿದೆ. ಈ ಲೋಕದಲ್ಲಿ ಶ್ರೇಷ್ಠರಾಗಲು ಶ್ರಮಿಸುವುದಕ್ಕಿಂತ ದೇವರ ರಾಜ್ಯದಲ್ಲಿ ಶ್ರೇಷ್ಠರಾಗುವಂತೆ ಇಂದಿನಿಂದ ನಮ್ಮ ಆಲೋಚನೆಗಳನ್ನು ಮತ್ತು ಹೃದಯಗಳನ್ನು ಬದಲಾಯಿಸೋಣ. ನೀವು ಈ ಭೂಮಿಯ ಮೇಲೆ ಉನ್ನತ ಸ್ಥಾನಕ್ಕೆ ಏರಿದರೆ ಪರಲೋಕ ರಾಜ್ಯದಲ್ಲಿ ನೀವು ಕಡೆಯವರಾಗಿರುತ್ತೀರಿ. ಇದು ವಿಚಿತ್ರವಾಗಿ ಕಾಣಿಸಬಹುದು, ಆದರೆ ದೇವರೇ ಅದನ್ನು ವಾಗ್ದಾನ ಮಾಡಿರುವುದರಿಂದ ನಾವು ಅವರ ವಾಕ್ಯವನ್ನು ನಂಬಿ ವಿಧೇಯರಾಗಬೇಕಲ್ಲವೇ? ಅಪೊಸ್ತಲ ಪೌಲನಿಗೂ ಸಹ ಒಂದು ಗಂಭೀರವಾದ ಅರಿವುಂಟಾಯಿತು. ಆದ್ದರಿಂದ ಅವನು, ನನಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕ್ರಿಸ್ತನ ಶಿಲುಬೆಯ ತ್ಯಾಗವನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ನಾನು ತಿಳಿಯಲು ಇಚ್ಛಿಸುವುದಿಲ್ಲ ಎಂದು ಹೇಳಿದನು. ಅಪೊಸ್ತಲ ಪೌಲನು ತಾನು ದರ್ಶನಗಳಲ್ಲಿ ಮತ್ತು ಪ್ರಕಟಣೆಗಳಲ್ಲಿ ಕಂಡದ್ದನ್ನು ಮರೆಯಲು ಸಾಧ್ಯವಾಗಲಿಲ್ಲ. 2 ಕೊರಿಂಥದವರಿಗೆ ಅಧ್ಯಾಯ 4 ವಚನ 16 ತೆಗೆಯೋಣ. ಆದದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ಹೊರಗೆ ನಮ್ಮ ದೇಹವು ನಾಶವಾಗುತ್ತಾ ಇದೆ. ನಮ್ಮ ಆಂತರ್ಯವು, ನಮ್ಮ ಆಂತರ್ಯಕ್ಕೆ ಏನಾಗುತ್ತದೆ? ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂಥದನ್ನು ಲಕ್ಷಿಸದೆ ಕಾಣದಿರುವಂಥದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವೂ ಇರುವುದು. ನೀವು ಈಗ ಅದನ್ನು ನೋಡಲು ಸಾಧ್ಯವಾಗದಿದ್ದರೂ ಆ ಮಹಿಮಾನ್ವಿತ ಲೋಕದ ಸಂಗತಿಗಳು ನಿಜವಾಗಿಯೂ ಶಾಶ್ವತವಾದವು, ನಿಜವಾಗಿಯೂ ಭವ್ಯವಾದವು ಮತ್ತು ನಿಜವಾಗಿಯೂ ವೈಭವಯುತವಾದವು. ಈ ಸತ್ಯವನ್ನು ಅರಿಯದೆ ಜನರು ಈ ಭೂಲೋಕದ ವಿಷಯಗಳಿಗೆ ಅಂಟಿಕೊಂಡು ದೇವರ ಮಹಿಮಾನ್ವಿತ ವಾಗ್ದಾನಗಳು ಮತ್ತು ಆಶೀರ್ವಾದಗಳನ್ನು ನಿಷ್ಪ್ರಯೋಜಕವೆಂಬಂತೆ ಬಿಸಾಡುವುದನ್ನು ನೋಡುವುದು ಹೃದಯವಿದ್ರಾವಕವಾಗಿದೆ. ಸದಸ್ಯರೇ, ನಾವು ನಮ್ಮ ನಂಬಿಕೆಯನ್ನು ಎಂದಿಗೂ ತ್ಯಜಿಸದಿರೋಣ. ತಂದೆ ಮತ್ತು ತಾಯಿಯ ಬೋಧನೆಗಳು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ಕೊಡಲ್ಪಟ್ಟಿವೆ. ಹಿಂದೆ ದೂರದರ್ಶಕಗಳು ಇರಲಿಲ್ಲ. ಜನರು ವಿಶ್ವವನ್ನು ಪರೀಕ್ಷಿಸಲು ಪ್ರಯತ್ನಿಸಿದಾಗ ಅವರಿಗೆ ಬರಿಗಣ್ಣಿಗೆ ಗೋಚರಿಸುವ ನಕ್ಷತ್ರಗಳು ಮಾತ್ರ ಕಾಣುತ್ತಿದ್ದವು. ಎಷ್ಟಾದರೂ ಈಗ ವಿಜ್ಞಾನದ ಪ್ರಗತಿಯೊಂದಿಗೆ ನಮ್ಮ ದೃಷ್ಟಿ ವ್ಯಾಪ್ತಿಗೂ ಮೀರಿದ ಎಲ್ಲಾ ನಕ್ಷತ್ರಗಳನ್ನು ನಾವು ಕಂಡುಹಿಡಿದಿದ್ದೇವೆ. ನಾವು ಹೆಚ್ಚು ಕಂಡುಹಿಡಿದಂತೆ ಅದರ ಅಪಾರತೆ ಮತ್ತು ಅನಂತ ಸ್ವಭಾವದಿಂದ ನಾವು ಹೆಚ್ಚು ಬೆರಗಾಗುತ್ತೇವೆ. ಆಕಾಶಕಾಯಗಳನ್ನು ಅಧ್ಯಯನ ಮಾಡುವ ಖಗೋಳಶಾಸ್ತ್ರಜ್ಞರು ಬೇರೆಯವರಿಗಿಂತಲೂ ಹೆಚ್ಚಾಗಿ ದೇವರ ರಹಸ್ಯ ಮತ್ತು ಅದ್ಭುತವನ್ನು ಅನುಭವಿಸುತ್ತಾರೆಂದು ನಾನು ಭಾವಿಸುತ್ತೇನೆ. ಅದಕ್ಕೆ ಹೋಲಿಸಿದರೆ ನಮ್ಮ ಮಾನವನ ಅಸ್ತಿತ್ವವು ಎಷ್ಟು ಅತ್ಯಲ್ಪ ಎಂಬುದನ್ನು ಅವರು ಬೇರೆಯವರಿಗಿಂತಲೂ ಹೆಚ್ಚಾಗಿ ಅರಿತುಕೊಳ್ಳಬೇಕು. ಈ ಕಾರಣದಿಂದಲೇ ನಾವು ಎಂದಿಗೂ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವ ಸ್ಥಳದಲ್ಲಿ ಇರಬಾರದು. ಈ ವಿಷಯಗಳನ್ನು ತಿಳಿದು ಅರಿತುಕೊಳ್ಳುವವರು ಪ್ರತಿದಿನ ಮುನ್ನುಗ್ಗಿ ಹೋಗುವ ನಂಬಿಕೆಯ ಮಾರ್ಗದಲ್ಲಿ ನಡೆಯುತ್ತಾರೆ. ಎಷ್ಟಾದರೂ ನೀವು ಕೇವಲ ಶಾರೀರಿಕವಾಗಿ ಸಭೆಗೆ ಬಂದು ಅಭ್ಯಾಸ ಬಲದಿಂದ ಆರಾಧನೆಯಲ್ಲಿ ಭಾಗವಹಿಸುತ್ತಿದ್ದರೆ ಅದು ದೇವರನ್ನು ಬಹಳವಾಗಿ ದುಃಖಪಡಿಸುತ್ತದೆ. ದೇವರು, ನಾನು ಅವರಿಗೆ ಎಷ್ಟೇ ಹೇಳಿದರೂ ಅವರು ಏಕೆ ಅರ್ಥಮಾಡಿಕೊಳ್ಳುವುದಿಲ್ಲ, ಅವರು ಸತ್ಯವನ್ನು ಏಕೆ ಅರಿತುಕೊಳ್ಳುವುದಿಲ್ಲ ಎಂದು ಯೋಚಿಸಬೇಕು. ಅದು ಸೂರ್ಯ ಮತ್ತು ಭೂಮಿಯೊಂದಿಗೆ ಹೋಲಿಸಲಾಗದಷ್ಟು ದೊಡ್ಡದಾಗಿದೆ. ಆದರೂ ದೇವರ ಮಕ್ಕಳು ಪರಲೋಕದ ವಿಷಯಗಳನ್ನು ನೋಡದೆ ಈ ಭೂಲೋಕದ ವಿಷಯಗಳನ್ನು ಪಡೆಯಲು ಪ್ರಯತ್ನಿಸುತ್ತಾ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಎಲ್ಲರಿಗಿಂತ ಹೆಚ್ಚು ದುಃಖಪಡುವವರು ನಮ್ಮ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ. ದೇವರು ಸತ್ಯವೇದದ ಎಲ್ಲಾ ಸಂಕ್ಷಿಪ್ತ ಬೋಧನೆಗಳನ್ನು ನಮಗೆ ತಿಳಿಸಿ ಪ್ರಕಟಪಡಿಸಿದರೂ ನಾವು ಯಾವುದಕ್ಕಾಗಿ ಬದುಕಬೇಕು ಎಂಬುದನ್ನು ಯೋಚಿಸಲು ವಿಫಲರಾದರೆ ಏನಾಗುತ್ತದೆ? ದೇವರು ನಮಗೆ ಯಾವ ವಾಗ್ದಾನವನ್ನು ಮಾಡಿದ್ದಾರೆಂದು ಅಪೊಸ್ತಲ ಯೋಹಾನನು ದಾಖಲಿಸಿದ್ದಾನೆ ಎಂಬುದನ್ನು ಪರಿಶೀಲಿಸೋಣ. ಪ್ರಕಟಣೆ ಅಧ್ಯಾಯ 22 ವಚನ 1 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 22 ವಚನ 1 ಹೀಗೆ ಹೇಳಲಾಗಿದೆ: ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು.
ನೀವು ರಾಜರಾಗಿ ಆಳುವಿರಿ ಎಂದು ಸತ್ಯವೇದವು ಹೇಳುವಾಗ ಅದು ನಿಮಗೆ ನಿಜವೆನಿಸುತ್ತದೆಯೇ? ನಾನು ನನ್ನ ಸ್ವಂತ ನೆರೆಹೊರೆಯಲ್ಲಿ ನಾಯಕನಾಗಿಲ್ಲ. ಪರಲೋಕ ರಾಜ್ಯದಲ್ಲಿ ನಾನು ರಾಜವಂಶಸ್ಥದ ಯಾಜಕನಾಗಲು ಹೇಗೆ ಸಾಧ್ಯ? ದೇವರು ನಮಗೆ ಪರಲೋಕ ರಾಜ್ಯದಲ್ಲಿ ಅಂತಹ ಮಹಿಮೆಯನ್ನು ದಯಪಾಲಿಸುತ್ತಾರೆ ಎಂಬುದು ನಿಜವೇ? ಅಥವಾ ನಮಗೆ ಕೇವಲ ಅಸ್ಪಷ್ಟವಾದ ನಿರೀಕ್ಷೆಯನ್ನು ನೀಡಲು ಅವರು ಈ ಮಾತುಗಳನ್ನು ಹೇಳಿದರೆ? ವಚನ 6 ನೋಡೋಣ. ಈ ಮಾತುಗಳು ಹೇಗಿವೆ? ನಂಬತಕ್ಕವುಗಳು ಸತ್ಯವಾದವುಗಳೂ ಆಗಿವೆ. ಈ ಮಾತುಗಳನ್ನು ಹೇಳುತ್ತಿರುವವರು ಯಾರು? ದೇವರು ನಮಗೆ ಸ್ಪಷ್ಟವಾಗಿ ಒಂದು ವಾಗ್ದಾನವನ್ನು ನೀಡಿದ್ದಾರೆ. ಈ ಭೂಮಿಯ ಮೇಲೆ ನಿಮಗೆ ಯಾವುದೇ ಕಷ್ಟಗಳಾಗಲಿ ಅಥವಾ ಪರೀಕ್ಷೆಗಳಾಗಲಿ ಎದುರಾದರೂ ನನ್ನ ಆಜ್ಞೆಯನ್ನು ತಮ್ಮ ಹೃದಯದಲ್ಲಿ ಹೊಂದಿರುವ ನನ್ನ ಜನರೇ, ಮನುಷ್ಯರ ನಿಂದೆಗೆ ಹೆದರಬೇಡಿ. ಅವರ ಅವಮಾನಗಳಿಗೆ ಎದೆಗುಂದಬೇಡಿ. ಏಕೆಂದರೆ ಅವರ ಅವಮಾನ ಮತ್ತು ನಿಂದೆ ಎಲ್ಲವೂ ಸ್ವಲ್ಪ ಸಮಯದೊಳಗೆ ಮಾಯವಾಗುವುದು. ಸದಸ್ಯರೇ, ಜೀವನವು ದೀರ್ಘವಾಗಿಲ್ಲ. ದೇವರಿಗೆ ನಂಬಿಗಸ್ತರಾಗಿರಲು ನಮಗಿರುವ ಸಮಯವು ಕಡಿಮೆ ಮತ್ತು ವಿರೋಧಿಗಳು ನಮ್ಮನ್ನು ತಡೆಯಲು ಇರುವ ಸಮಯವೂ ಕಡಿಮೆಯೇ. ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳೂ ಆಗಿವೆ. ಪ್ರವಾದಿಗಳ ಆತ್ಮಗಳನ್ನು ಪ್ರೇರೇಪಿಸುವ ದೇವರಾದ ಕರ್ತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ತನ್ನ ದೂತನನ್ನು ಕಳುಹಿಸಿಕೊಟ್ಟನು. ಇದನ್ನು ಸತ್ಯವೇದವು ನಮಗೆ ಕಲಿಸುತ್ತದೆ. ಸದಸ್ಯರೇ, ನಾವು ಯಾವುದಕ್ಕಾಗಿ ಜೀವಿಸಬೇಕು? ಪರಲೋಕ ರಾಜ್ಯದಲ್ಲಿ ರಾಜರಾಗಬೇಕಾದವರು ದೇವರಿಗಾಗಿ ತಮ್ಮ ಸಮಯವನ್ನು ಬಳಸುವ ಬದಲು ಈ ಭೂಮಿಯ ಮೇಲಿನ ತಮ್ಮ ಸಮಯವನ್ನು ವ್ಯರ್ಥ ಮಾಡಿದರೆ ಅವರು ಕೊನೆಯಲ್ಲಿ ಕರ್ತನೇ, ಬಾಗಿಲು ತೆರೆಯಿರಿ, ನಮಗಾಗಿ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಳ್ಳುವರು. ನನಗೆ ಈಗ ಬುದ್ಧಿ ಬಂದಿದೆ. ಇಂದಿನಿಂದ ನಾನು ಸರಿಯಾಗಿ ಜೀವಿಸುತ್ತೇನೆ. ದೇವರು, ನಾನೆಂದೂ ನಿಮ್ಮ ಗುರುತು ಕಾಣೆನು, ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುವರು. ಸದಸ್ಯರೇ, ಇದು ಎಂದಿಗೂ ನಮ್ಮ ವಾಸ್ತವವಾಗಬಾರದು. ಒಂದು ಮಹಿಮಾಭರಿತ ಲೋಕವು ನಮಗಾಗಿ ಕಾಯುತ್ತಿದೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ತಂದೆ ಬರುವ ದಿನದವರೆಗೂ ಈ ಮಹಾನ್ ನಿರೀಕ್ಷೆಯನ್ನು ಹಿಡಿದುಕೊಳ್ಳಿ ಮತ್ತು ಈ ಮಹಾನ್ ಕನಸನ್ನು ನಂಬಿಕೆಯಿಂದ ಸ್ವೀಕರಿಸಿ. ಇದನ್ನು ಕಲ್ಪಿಸಿಕೊಳ್ಳುವುದು ನಿಮಗೆ ಕಷ್ಟವಾದರೆ ನೀವು ಅಂತರ್ಜಾಲದಲ್ಲಿ ವಿಶ್ವದ ಗಾತ್ರ ಅಥವಾ ಆಕಾಶಕಾಯಗಳು ಎಂದು ಹುಡುಕಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಈ ಎಲ್ಲಾ ಮಾಹಿತಿಯೂ ಕಾಣಿಸಿಕೊಳ್ಳುತ್ತದೆ. ನೀವೇ ನೋಡಬೇಕೆಂದು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ನೀವು ನಿಜವಾಗಿಯೂ ಈ ಭೂಮಿಯು ಎಷ್ಟು ಅತ್ಯಲ್ಪವಾದದ್ದು, ಆದರೂ ನಾನು ನನ್ನ ಹೃದಯವನ್ನು ಅರ್ಪಿಸಿ ಎಲ್ಲವನ್ನೂ ಹೂಡಿಕೆ ಮಾಡಿದ ಸ್ಥಳ ಇದಾಗಿದೆ ಎಂದು ಯೋಚಿಸುವಿರಿ. ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ಉದ್ದೇಶದಿಂದಲೇ ಈ ಭೂಮಿಗೆ ಬಂದರು. ನಾನು ನಿಜವಾಗಿಯೂ ಅವರ ಬೋಧನೆಗಳ ಪ್ರಕಾರ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆಯೇ? ನಾವು ಪ್ರತಿದಿನ ನಮ್ಮನ್ನು ನಾವೇ ಪರಿಶೀಲಿಸಿಕೊಳ್ಳುವವರಾಗಬೇಕಲ್ಲವೇ? ರೋಮಾಪುರದವರಿಗೆ ಅಧ್ಯಾಯ 8 ವಚನ 6 ನೋಡೋಣ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದಿರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ವಚನ 12ಕ್ಕೆ ಹೋಗೋಣ. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದಿರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೀವು ಪರಲೋಕ ರಾಜ್ಯದ ಮಹಿಮೆಯ ಕುರಿತು ಆಲೋಚಿಸುವಾಗ ನಿಮ್ಮ ಹೃದಯಗಳು ಪ್ರತಿದಿನ ರೋಮಾಂಚನಗೊಳ್ಳದೆ ಇರಲು ಸಾಧ್ಯವಿಲ್ಲ. ನನ್ನಂತಹ ಪಾಪಿಯು ಯಾವ ಒಳ್ಳೆಯದನ್ನು ಮಾಡಿದ್ದೇನೆಂದು ದೇವರು ನನಗಾಗಿ ಇಂತಹ ಮಹತ್ತರವಾದ ಭವಿಷ್ಯವನ್ನು, ಇಂತಹ ಅದ್ಭುತವಾದ ಲೋಕವನ್ನು ಸಿದ್ಧಪಡಿಸಿ ಪ್ರತಿದಿನವೂ ಹೃದಯ ತುಂಬಿ ಬರುವ ಭಾವನೆ ಮತ್ತು ರೋಮಾಂಚಕ ನಿರೀಕ್ಷೆಯಿಂದ ತುಂಬಿದ ದಿನಗಳನ್ನು ಅನುಗ್ರಹಿಸಿದ್ದಾರೆ. ಇದು ಎಂತಹ ಕೃಪೆ ಮತ್ತು ಇದು ಎಂತಹ ಆಶೀರ್ವಾದ! ಈ ದೃಷ್ಟಿಕೋನ ಮತ್ತು ಈ ನಂಬಿಕೆಯೊಂದಿಗೆ ಮುಂದುವರಿದು ಹುರುಪಿನ ಶಕ್ತಿಯಿಂದ ಜೀವಿಸಿರಿ. ನೀವು ಬೋಧಿಸಲು ಹೋಗುವಾಗ ನಿಮ್ಮ ಹೆಜ್ಜೆಗಳು ಹಗುರವಾಗಿರುತ್ತವೆ ಮತ್ತು ನೀವು ಸಭೆಗೆ ಬರುವಾಗ ನಿಮ್ಮ ಹೆಜ್ಜೆಗಳು ಹಗುರವಾಗಿರುತ್ತವೆ. ಈ ಪರಲೋಕದ ಬಗ್ಗೆ ಕನಿಷ್ಠ ಒಂದು ಆತ್ಮಕ್ಕಾದರೂ ನಾನು ತಿಳಿಸಬೇಕು ಎಂದು ನೀವು ಸಂಕಲ್ಪ ಮಾಡುತ್ತೀರಿ. ನಿಮ್ಮ ಬಾಯಿಗಳು ತಾವಾಗಿಯೇ ತೆರೆಯಲ್ಪಡಬೇಕಲ್ಲವೇ? ವಚನ 18 ಮುಂದುವರಿಸೋಣ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ.
ನಾವು ಸ್ವಲ್ಪ ಕಾಲ ಸಹಿಸಿಕೊಳ್ಳುವ ಕಷ್ಟವು ಬರಲಿರುವ ಮಹಿಮೆಗೆ ಹೋಲಿಸಿದರೆ ಏನೂ ಅಲ್ಲವೆಂದು ನಾವು ಅರ್ಥಮಾಡಿಕೊಳ್ಳಬೇಕು. ವಚನ 24ಕ್ಕೆ ಹೋಗೋಣ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರುನೋಡುವವರಾಗಿದ್ದೇವೆ. ಎದುರುನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರುನೋಡುವುದಕ್ಕೆ ಪ್ರತ್ಯಕ್ಷವಾದದ್ದನ್ನು ಎದುರುನೋಡುವುದುಂಟೆ. ಆದರೆ ಕಾಣದಿರುವುದನ್ನು ನಾವು ಎದುರುನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಇದರರ್ಥ ಯಾವ ಫಲಿತಾಂಶ ಬರುತ್ತದೆ, ಸ್ವಲ್ಪ ತಾಳ್ಮೆಯಿಂದ ಕಾದುಕೊಂಡಿರಿ ಎಂದಾಗಿದೆ. ಈ ರೀತಿಯಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ದೇವರು ನಮಗೆ ಪುರಾವೆಯನ್ನು ಕೊಟ್ಟಿದ್ದಾರೆ. ಪಸ್ಕ ಹಬ್ಬದ ಒಡಂಬಡಿಕೆಯ ಮೂಲಕ ಅವರು ನಮಗೆ ತಮ್ಮ ಪವಿತ್ರ ಮಾಂಸ ಮತ್ತು ರಕ್ತವನ್ನು ದಯಪಾಲಿಸಿದ್ದಾರೆ. ಅವರು, ನೀವು ಹೊಸ ಒಡಂಬಡಿಕೆಯಲ್ಲಿ ನೆಲೆಗೊಂಡರೆ ನಾನು ನಿಮ್ಮ ದೇವರಾಗಿರುವೆನು ಮತ್ತು ನೀವು ನನ್ನ ಪ್ರಜೆಯಾಗಿರುವಿರಿ ಎಂದು ಹೇಳಿದರು. ಲೋಕದ ಎಲ್ಲಾ ಜನರು ದೇವರು ತಮ್ಮವರೆಂದು ಹೇಳಿಕೊಂಡರೂ ಕೊನೆಯಲ್ಲಿ ದೇವರು ತಮ್ಮ ದೈವಿಕದನ ಹೊಂದಿರುವವರನ್ನು ಹುಡುಕುತ್ತಾರೆ. ದೇವರು ನಮ್ಮ ಹಣೆಗಳ ಮೇಲೆ ಮುದ್ರೆ ಹಾಕುತ್ತಾರೆಂದು ಬರೆದಿದೆಯಲ್ಲವೇ? ಅವರಿಗೆ ಎಲ್ಲವೂ ತಿಳಿದಿದೆ. ಖಂಡಿತವಾಗಿ ಈ ಭೂಮಿಯ ಮೇಲೆ ಜೀವಿಸುವಾಗ ನಮ್ಮ ಇಂದಿನ ಜೀವನವೂ ಸಹ ಬಹಳ ಮುಖ್ಯವಾಗಿದೆ. ಎಷ್ಟಾದರೂ ಪರಲೋಕದಲ್ಲಿನ ಭವಿಷ್ಯದ ಬಗ್ಗೆ ಯಾವುದೇ ನಿರೀಕ್ಷೆಯಿಲ್ಲದೆ ಈ ದಿನಕ್ಕಾಗಿ ಮಾತ್ರ ಬದುಕುವುದು ನಿಜಕ್ಕೂ ಶೋಚನೀಯ ವಿಷಯವಾಗಿದೆ. ನಾವು ಭವಿಷ್ಯವನ್ನು ಎದುರು ನೋಡುತ್ತಾ ಇಂದಿನ ಎಲ್ಲಾ ಕಷ್ಟಗಳು ಮತ್ತು ನೋವುಗಳನ್ನು ಜಯಿಸೋಣ. ನಮಗೆ ಸತ್ಯವನ್ನು ನೀಡಿರುವ ಪರಲೋಕದ ತಂದೆ ಅನ್ ಸಂಗ್ ಹೊಂಗ್ ರವರು ಮತ್ತು ಹೊಸ ಯೆರೂಸಲೇಮ್ ಪರಲೋಕದ ತಾಯಿಯ ಬಳಿಗೆ ಇನ್ನೂ ಅನೇಕ ಆತ್ಮಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಿ ಹಿಂದಿರುಗಿಸೋಣ. ಅಪೊಸ್ತಲ ಪೌಲನಂತೆ ನಾವು ಪ್ರತಿದಿನವೂ ಸಂತೋಷದ ನಿರೀಕ್ಷೆಯಿಂದ ತುಂಬಿದ ಹೃದಯಗಳೊಂದಿಗೆ ಪರಲೋಕ ರಾಜ್ಯದ ಕಡೆಗೆ ಓಡುವವರಾಗುವೆವು ಎಂದು ನಾನು ಪ್ರಾರ್ಥಿಸುತ್ತೇನೆ. ಇಂದಿನ ವಾಕ್ಯಗಳ ಮೂಲಕ ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ಈ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು.